ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ನಾವು ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗುವ ಸಂದರ್ಭಗಳನ್ನು ಚರ್ಚಿಸೋಣ. ದಟ್ ಇಸ್ ದ ಡಿಸ್ಚಾರ್ಜ್ ಆಫ್ ಶ್ಯೂರಿಟಿ ಫ್ರಮ್ ಹಿಸ್ ಲಯಬಿಲಿಟಿ. ಸೊ ಯಾವ ಸಂದರ್ಭದಲ್ಲಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗಬಹುದು? ಸೊ ಇಲ್ಲಿ ಜಾಮೀನುದಾರನು ಒಂದು ಒಪ್ಪಂದವನ್ನು ರದ್ದುಗೊಳಿಸುವ ಮುಖಾಂತರ ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗಬಹುದು. ಈ ಒಪ್ಪಂದವನ್ನು ರದ್ದುಗೊಳಿಸುವ ಯಾವ ರೀತಿಯಲ್ಲಿ? ಒಂದು ಸೂಚನೆ ನೀಡುವ ಮುಖಾಂತರ, ಎರಡನೇದು ಜಾಮೀನುದಾರನು ಮರಣ ಹೊಂದಿದ ನಂತರ, ಮೂರನೇದು ಕರಾರಿನಲ್ಲಿ ಏನಾದರೂ ನವೀಕರಣದ ಮುಖಾಂತರ. ಸೊ ರದ್ದತಿ ಮೂರು ರೀತಿಯಲ್ಲಿ ಆಗಬಹುದು: ಸೂಚನೆ ನೀಡುವ ಮುಖಾಂತರ, ಎರಡನೇದು ಜಾಮೀನುದಾರನ ಮರಣದಿಂದ, ಮತ್ತು ಮೂರನೇದು ನವೀಕರಣದಿಂದ. ಸೊ ಇಲ್ಲಿ ಒಬ್ಬ ಜಾಮೀನುದಾರನು ತನ್ನ ನಿರಂತರ ಜಾಮೀನುದಾರಿಕೆಯನ್ನು ಒಂದು ಸೂಚನೆಯ ಮುಖಾಂತರ ರದ್ದುಗೊಳಿಸಬಹುದು. ಸೂಚನೆ ನೀಡುವುದರ ಮುಖಾಂತರ ರದ್ದುಗೊಳಿಸಬಹುದು. ಆವಾಗ ಇಲ್ಲಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗಿದ್ದಾನೆ ಎಂದು ನಾವು ಭಾವಿಸಬಹುದು. ಯಾಕಂದರೆ ಅವನು ಒಂದು ನೋಟಿಸ್ ಅನ್ನು ಅಥವಾ ಒಂದು ಸೂಚನೆಯನ್ನು ಸಾಲಿಗನೇ ಕೊಟ್ಟಿರುತ್ತಾನೆ. ಸಾಲಿಗನ ಆ ಸೂಚನೆಯ ಮುಖಾಂತರ ತನ್ನ ಹೊಣೆಗಾರಿಕೆಯಿಂದ ಮುಕ್ತನಾಗಬಹುದು. ಎರಡನೇದು ಡೆತ್ ಆಫ್ ದಿ ಶ್ಯೂರಿಟಿ, ಅಂದರೆ ಜಾಮೀನುದಾರನ ಮರಣದಿಂದ. ಜಾಮೀನುದಾರ ಮರಣ ಹೊಂದಿದರೆ ಅವನು ತನ್ನ ಜಾಮೀನುದಾರಿಕೆಯಿಂದ ಮುಕ್ತನಾಗಿದ್ದಾನೆ ಅಂತ ಪರಿಗಣಿಸಬಹುದು. ಮೂರನೇದು ನವೀಕರಣದಿಂದ. ಜಾಮೀನುದಾರಿಕೆ ಕರಾರಿನಲ್ಲಿ ಇರ್ತಕ್ಕಂತಹ ಷರತ್ತುಗಳಲ್ಲಿ ಬದಲಾವಣೆ ಮಾಡಿ ಹೊಸ ಷರತ್ತುಗಳನ್ನು ಸೇರ್ಪಡಿಸಿದಾಗ, ಅದನ್ನು ನವೀಕರಿಸಿದಾಗ, ಅಂತ ಸಂದರ್ಭದಲ್ಲಿ ಆ ಹಳೆಯ ಕರಾರು ಕೊನೆಯಗೊಳ್ಳುತ್ತದೆ. ಸೊ ಆ ಕಾರಣಕ್ಕಾಗಿ ಆ ಮೊದಲನೇ ಕರಾರಿನಲ್ಲಿ ಇರ್ತಕ್ಕಂತಹ ಜಾಮೀನುದಾರಿಕೆ ಹೊಣೆಗಾರಿಕೆಯು ಕೊನೆಯಗೊಳ್ಳುತ್ತದೆ. ಸೊ ಹಾಗಾಗಿ ಈ ರದ್ದತಿಯ ಪ್ರಕಾರದಲ್ಲಿ ನಾವು ಈ ಮೂರು ರೀತಿಯಿಂದ ಒಂದು ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು ಎಂದು ಹೇಳಬಹುದು. ಎರಡನೇದಾಗಿ ಬೈ ದಿ ಕಂಡಕ್ಟ್ ಆಫ್ ದಿ ಕ್ರೆಡಿಟರ್. ಸಾಲಿಗನ ವರ್ತನೆಯಿಂದ ಕೂಡ ಜಾಮೀನುದಾರಿಕೆಯ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು. ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು ಸಾಲಿಗನ ವರ್ತನೆಯಿಂದ. ಸೊ ಒಂದು ವೇಳೆ ಸಾಲಿಗನು ತನ್ನ ಕರಾರಿನಲ್ಲಿ ಇರ್ತಕ್ಕಂತಹ ಷರತ್ತುಗಳಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ, ಜಾಮೀನುದಾರರ ಗಮನಕ್ಕೆ ತರದೆ ಆ ಒಂದು ಕರಾರಿನಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ, ಆವಾಗ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು. ಎರಡನೇದಾಗಿ ಸಾಲಿಗನು ಮುಖ್ಯ ಸಾಲಗಾರನಿಗೆ ಅವನ ಹೊಣೆಗಾರಿಕೆಯಿಂದ ಮುಕ್ತಗೊಳಿಸಿದಾಗ, ಇಲ್ಲಿ ಸಾಲಿಗನು ಸ್ವಖುಷಿಯಿಂದ ಮುಖ್ಯ ಸಾಲಗನಿಗೆ ಅವನ ಹೊಣೆಗಾರಿಕೆಯಿಂದ ಬಿಡುಗಡೆ ಮಾಡಿದಾಗ, ಇಲ್ಲಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗಿದ್ದಾನೆ ಅಂತ ಪರಿಗಣಿಸಬಹುದು. ಯಾಕಂದರೆ ಇಲ್ಲಿ ಸಾಲ ಕೊಟ್ಟವ ಮತ್ತು ಸಾಲ ಪಡೆದವ ಅವರು ಇಬ್ಬರ ಸ್ವಖುಷಿಯಿಂದ, ಒಂದು ವೇಳೆ ಸಾಲ ಕೊಟ್ಟಿದವ ವ್ಯಕ್ತಿ ಸಾಲ ಪಡೆದವನಿಗೆ ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಮಾಡಿದ್ದಾರೆ, ಅಥವಾ ನೀನು ಸಾಲ ನನಗೆ ಕೊಡಬೇಡ ಅಂತ ಹೇಳಿದಾಗ, ಆಟೋಮೆಟಿಕಲಿ ಇಲ್ಲಿ ಜಾಮೀನುದಾರ ಹೊಣೆಗಾರಿಕೆ ಮುಕ್ತಾಯವಾಗುತ್ತದೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ನಲ್ಲಿ ನೋಡಿದಾಗ, ಕಾಂಪ್ರಮೈಸ್ ವಿತ್ ದ ಪ್ರಿನ್ಸಿಪಲ್ ಡೆಟರ್. ಇಲ್ಲಿ ಸಾಲಿಗನು ಮುಖ್ಯ ಸಾಲಗಾರನ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡಿದ್ದಾಗ, ಆಟೋಮೆಟಿಕಲಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು. ಏಕೆಂದರೆ ಇಲ್ಲಿ ಸಾಲ ಕೊಟ್ಟವನು ಮತ್ತು ಸಾಲ ಪಡೆದವನು ಇಬ್ಬರ ನಡುವೆ ಒಂದು ಸಂಧಾನ ಆಗಿದೆ. ಇದರ ಅರ್ಥ ಆ ಒಂದು ಹೊಣೆಗಾರಿಕೆ ಮುಕ್ತಾಯ ಆಗಿದೆ. ಸೊ ಹಾಗಾಗಿ ಇಲ್ಲಿ ಜಾಮೀನುದಾರಿಕೆ ಹೊಣೆಗಾರಿಕೆಯು ಕೊನೆಗೊಳ್ಳುತ್ತದೆ, ಅಥವಾ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಿರುತ್ತಾನೆ. ಸೊ ಅದೇ ರೀತಿಯಲ್ಲಿ ಮೂರನೇ ಪ್ರಕರಣದಲ್ಲಿ ನೋಡಿದಾಗ, ಬೈ ಇನ್ವ್ಯಾಲಿಡೇಷನ್ ಆಫ್ ಕಾಂಟ್ರಾಕ್ಟ್. ಕರಾರನ್ನು ಅನೂರ್ಜಿತಗೊಳಿಸುವಿಕೆಯಿಂದ ಅಥವಾ ಕರಾರವನ್ನು ಅನೂರ್ಜಿತ ಆಗುವುದರಿಂದ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗುವ ಕೆಲವು ಸಂದರ್ಭಗಳನ್ನು ಚರ್ಚೆ ಮಾಡೋಣ. ಸೊ ಮೊದಲನೇದು
ಜಾಮೀನುವನ್ನು ತಪ್ಪು ನಿರೂಪಣೆಯಿಂದ ಪಡೆದಿದ್ದಾಗ, ಜಾಮೀನು ಪಡೆಯುವ ಸಂದರ್ಭದಲ್ಲಿ ಒಂದು ವೇಳೆ ಆ ಜಾಮೀನನ್ನು ಪಡೆಯುವ ವಿಧಾನ ತಪ್ಪು ನಿರೂಪಣೆಯಿಂದ ಒಂದು ವೇಳೆ ಜಾಮೀನನ್ನು ಪಡೆದಾಗ ಇಲ್ಲಿ ಜಾಮೀನುದಾರರು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು. ಎರಡನೇದು, ಜಾಮೀನವನ್ನು ಪಡೆಯುವಾಗ ಕೆಲವು ಮುಖ್ಯವಾದ ವಿಷಯ ವಸ್ತುಗಳನ್ನು ಬಚ್ಚಿಡುವುದರ ಅಥವಾ ಇಡುವುದರಿಂದ ಈ ಒಂದು ಕಾರಣಕ್ಕಾಗಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು. ಒಂದು ವೇಳೆ ಜಾಮೀನುದಾರ ಕರಾರಿಗೆ ಇರ್ತಕ್ಕಂಥ ಮುಖ್ಯವಾದ ವಿಷಯಗಳನ್ನು ಒಂದು ವೇಳೆ ಉದ್ದೇಶಪೂರ್ವಕವಾಗಿ ಬಚ್ಚಿಟ್ಟಿದ್ದರೆ ಆ ಒಂದು ಕಾರಣಕ್ಕಾಗಿ ಆ ಕಾರಣವನ್ನು ಆಧಾರವಾಗಿ ಇಟ್ಟುಕೊಂಡು ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬಹುದು. ಮೂರನೆಯದು, ಪ್ರತಿಫಲ ಇರದೇ ಇದ್ದರೆ. ಒಂದು ವೇಳೆ ಜಾಮೀನುದಾರಿಕೆ ಕರಾರಿನಲ್ಲಿ ಪ್ರತಿಫಲ ಇರದೇ ಇದ್ದ ಸಂದರ್ಭದಲ್ಲಿ ಈ ಒಂದು ಜಾಮೀನುದಾರಿಕೆ ಕರಾರು ಅನೂರ್ಜಿತವಾಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಅನೂರ್ಜಿತವಾಗಿರೋದ್ರಿಂದ ಅಲ್ಲಿ ಜಾಮೀನುದಾರ ಹೊಣೆಗಾರಿಕೆ ಪ್ರಶ್ನೆ ಬರೋದಿಲ್ಲ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಅದು ತಪ್ಪು ನಿರೂಪಣೆಯಿಂದ ಆಗಿರಬಹುದು, ಜಾಮೀನುದಾರಿಕೆಯು ತಪ್ಪು ನಿರೂಪಣೆಯಿಂದ ಆಗಿರಬಹುದು, ಅಥವಾ ಮುಖ್ಯವಾದ ವಿಷಯ ವಸ್ತುವನ್ನು ಬಚ್ಚಿಟ್ಟಿರುವುದಾಗಿರಬಹುದು, ಅಥವಾ ಪ್ರತಿಫಲವಿಲ್ಲದೆ ಒಪ್ಪಂದ ಮಾಡಿಕೊಂಡಿರಬಹುದು. ಈ ಎಲ್ಲ ಸಂದರ್ಭಗಳು ನೋಡಿದಾಗ ಜಾಮೀನುದಾರಿಕೆ ಕರಾರು ಅನೂರ್ಜಿತವಾಗುತ್ತದೆ. ಸೊ ಅನೂರ್ಜಿತ ಕರಾರುವಾಗಿರುವುದರಿಂದ ಇಲ್ಲಿ ಜಾಮೀನುದಾರನ ಯಾವುದೇ ಹೊಣೆಗಾರಿಕೆ ಇರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಿರುತ್ತಾನೆ. ಇಲ್ಲಿವರೆಗೂ ನಾವು ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಯಾವ ರೀತಿಯಲ್ಲಿ ಬಿಡುಗಡೆ ಆಗಬಹುದು ಎನ್ನುವ ಸಂದರ್ಭಗಳನ್ನು ನೋಡಿದ್ದೇವೆ. ಈ ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.